ಮಾಡಿಸಿದ್ರಲ್ಲ ಯಾವುದು ಮಹೇಂದ್ರ ಸರ್ ಮ್ಯಾಕ್ಸ್ 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 1.3 ಸರ್. 1.3 ಅದು? ಹಾಂ ಸರ್. ಓಕೆ. ಯಾವ್ದು ಮಾಡಲಿ ಸರ್ ಅದು? 25 24 ಸರ್. ಅದು ಈಗ 16 ತಿಂಗಳದು ಒಟ್ಟು. 16 ತಿಂಗಳ? ಹಾಂ 16 ತಿಂಗಳು ರನ್ನಿಂಗ್. ಅಂದರೆ 23ದ? ಹಾಂ 23. ಓಕೆ. ಓನರ್ ಸಿಂಗಲ್ಲಾ? ಹಾಂ ಸಿಂಗಲ್ ಓನರ್. ಓಕೆ. ಎಷ್ಟು ಹೊಡಿ ಸರ್ ಗಾಡಿ? ಸರ್ 30 ಚಿಲ್ಲರೆ ಹೊಡೆಯುತ್ತೆ. ಬರೀ 30 ಚಿಲ್ಲರ? ಹಾಂ ಸರ್. ಎಲ್ಲ ಶೋರೂಮ್ ಸರ್ವಿಸಾ? ಹಾಂ ಶೋರೂಮ್ ಸರ್ವಿಸ್. ಓಕೆ. ಟೈರ್ ಎಲ್ಲ ಹಂಗೆ ಸರ್ ಗಾಡೀಲಿ ಹಿಂದೆ ಮುಂದೆ? ಟೈರು ಹಿಂದ್ಲವು 50% ಇದಾವೆ ಸರ್. ಹ್ಞೂ. ಮುಂದ್ಲವು ಸ್ವಲ್ಪ ಫುಲ್ ಇದಾಗಿದ್ದಾವೆ. ಹ್ಞೂ. ನಡೀತದೆ, ಒಂದು 75 ಹೋಗಿದ್ದಾವೆ, ನಾನು 25 ಹೋಗಿದ್ದಾವೆ. ಓಕೆ. ಸ್ಟೆಪ್ನಿ ಐತಾ? ಹಾಂ ಸ್ಟೆಪ್ನಿ ಇದೆ. ಓಕೆ. ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದಾವಾ? ಸರ್ ಎಫ್ ಸಿ ರೆಡಿ ರನ್ನಿಂಗ್ ಐತೆ, ಇನ್ಸೂರೆನ್ಸ್ ರನ್ನಿಂಗ್ ಇಲ್ಲ. ಇನ್ಸೂರೆನ್ಸ್ ಡ್ಯೂ ಆಗಿದಾ? ಹಾಂ. ಏನು ತಗೊಳ್ಳೋರು ಕಟ್ಕೊಡ್ತಾರಾ ಏನಾದರೂ ಹೆಂಗೆ ಅದು? ಇಲ್ಲ, ಅವರು ಹಂಗೆ ಅವರೇ ಕಟ್ಟಿ ಅಂತಂದರೆ ಹಂಗೆ, ಕಟ್ಟಿಲ್ಲ ಅಂತಂದ್ರೆ ಕಟ್ಕೊಡ್ರಿ ಅಂದ್ರೆ ಕಟ್ಕೊಡ್ತೀವಿ ಸರ್. ಹ್ಞೂ ಹ್ಞೂ. ಅದೇ ಅವರು ಮಾತಾಡೋದ್ರ ಮೇಲೆ ಐತಿ ಡಿಪೆಂಡ್. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರಾ? ಹಾಂ ಸರ್, ಹೊಸ ಗಾಡಿ ಎಲ್ಲ ಅವರೇ ಮಹೇಂದ್ರಪ್ಪ ಶೋರೂಮ್ನಿಂದನೇ ಫೈನಾನ್ಸ್ ಹಾಕ್ಸಿರೋದು. ಹ್ಞೂ ಹ್ಞೂ. ಮತ್ತೇನು ಲೋನ್ ಕಂಟಿನ್ಯೂವಾ ಏನು ಕ್ಲಿಯರ್ ಮಾಡಿಕೊಡ್ತೀರಾ? ಇಲ್ಲ, ಲೋನ್ ಕಂಟಿನ್ಯೂಗೆ ಕೊಡ್ಬೇಕಂತೀವಿ ಸರ್. ಲೋನ್ ಕಂಟಿನ್ಯೂ ಎಲ್ಲಿಂದ ಬಂದರೂ ಕೊಡ್ತೀರಾ? ಕರ್ನಾಟಕ? ಹಾಂ ಸರ್, ಎಲ್ಲಿಂದ ಬಂದರೂ ಕೊಡ್ತೀವಿ. ಓಕೆ. ಎಷ್ಟೈತೆ ಇನ್ನು ಲೋನು? ಎಷ್ಟು ಕಟ್ಟಬೇಕು ಒಂದು ಕಂತು? ಸರ್ ಕಂತು 19.5 ಬರುತ್ತೆ ಮಂತ್ಲಿ. ಈಗ ಒಂದು 16 ಕಂತಿನಾಗೆ ಕಟ್ಟಿದ್ದೀವಿ. ಹ್ಞೂ. ಅದ್ರಾಗೆ ಇನ್ನು ಉಳಿದವು ಇನ್ನೂ ಒಂದು 34 ಐದಾವೆ ಇನ್ನು. ಎಷ್ಟು 60 ಎಷ್ಟು ಕಂತು ಹಾಕ್ಸಿದ್ರಿ? 60 ಕಂತಿಗೆ. 60 ಕಂತಿಗೆ? ಹಾಂ. ಹ್ಞೂ. ಈಗ ಕೈಗೆ ಎಷ್ಟು ಕೊಡ್ಬೇಕಾಗುತ್ತೆ? ಅದೇ ಈಗ ಡೌನ್ ಪೇಮೆಂಟು ಅದೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಭಾಳ ಐತೆ, ಏನೊಂದು 3 ಬಂದ್ರೂ ಬಿಡೋಣ ಅಂತ ಇದ್ದೀನಿ. 3 ಲಕ್ಷ? ಹಾಂ ಸರ್. 3 ಲಕ್ಷ ಅಂದರೆ ಭಾಳ ಜಾಸ್ತಿ ಐತಲ್ಲ ಸರ್, ಹೊಸ ಗಾಡಿನೇ ತಗೊಂತಾರೆ ಅವ್ರೆ. ಸರ್ ಈಗ ಡೌನ್ ಪೇಮೆಂಟ್ ಅನ್ನೋದಕ್ಕಿಂತ ಈಗ ಬರೀ ಕಂತು ಕಟ್ಟಿರೋದೇ ಜಾಸ್ತಿ ಐತೆ ಸರ್. ಈಗ 3 ಚಿಲ್ಡ್ರನ್ ಅದೇ ಆಗಿದೆ ಕಂತು ಕಟ್ಟಿರೋದು. ಅಲ್ಲ, ಅದು ನೀವು ತಗೊಂಡ್ರೆ ಅಂದ್ಮೇಲೆ ಕಂತು ಕಟ್ಟಲೇಬೇಕದು. ನೀವು ಮನೆ ಮುಂದೆ ನಿಲ್ಸಿದ್ರು ಕಟ್ಬೇಕು, ದುಡಿದ್ರು ಕಟ್ಬೇಕು, ಅದು ಬೇರೆ ಪ್ರಶ್ನೆ. ಹಾಂ. ನೀವು ಇಷ್ಟು ದಿನ ಕಟ್ಟಿರೋದು ಯಾರು ಕೇಳಕ್ಕೆ ಹೋಗಲ್ಲ ನಿಮ್ಮನ್ನು. ಅದೇ ಅದೇ. ನೀವು 3 ಲಕ್ಷ ಹಿಡಿದ್ರೆ ಅವ್ರು 2 ಲಕ್ಷನೋ 1 ಲಕ್ಷನೋ ಕೊಟ್ಟು ಹೊಸ ಗಾಡಿ ತಗೊಂಡು ಆರಾಮ್ ಓಡಿಸ್ಕೊಂತಾರೆ. ಹ್ಞೂ. ನೋಡಿ ಸರ್, ಏನೋ ಒಂದು ನೆಗೋಷಿಯಬಲ್ ನೀವೇ ಮಾಡಿ ಸರ್. ಅಲ್ಲ, ನಮ್ದೇನಿಲ್ಲ, ಯಾಕಂದರೆ ಗಾಡಿಯವರು ನೀವು ನಿಮ್ಮ ಬಂಡವಾಳ ಹಾಕಿರ್ತೀರ. ಬಂದಿಲ್ಲ. ಹಾಂ ಸರ್. ಹಂಗಾಗಿ ನೀವೇ ಮಾತಾಡ್ಬೇಕು ಅಷ್ಟೇ. ಹಾಂ. ನೋಡಿ, ಈಗ ಕಂತು ಕಟ್ಟಿದ್ರೆ ಇಲ್ಲಂತ ಏನಿಲ್ಲ, 16 ಕಂತು ಕಟ್ಟಿದ್ರೆ ಅದು ಕಟ್ಟೋದು ಬಿಟ್ಬಿಡ್ಬೇಕು ನೀವು. ಹಾಂ. ನೀವೇನು ಡೌನ್ ಪೇಮೆಂಟ್ ಮಾಡಿದ್ರೋ ಅದ್ರ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡ್ಕೊಬೇಕು ಅಷ್ಟೇ. ಹ್ಞೂ. ನೋಡೋಣ ಸರ್, ಹಂಗೆ ಮಾಡೋಣ. ಓಕೆ. ಗಾಡಿ ಇರೋದು ಎಲ್ಲಿದು? ಚಿತ್ರದುರ್ಗ ಡಿಸ್ಟಿಕ್ ತುರೂರು ಸರ್. ಚಿತ್ರದುರ್ಗ ಡಿಸ್ಟಿಕ್ಕು ತುರೂರು. ತುರ್ನೂರು. ಚಿತ್ರದುರ್ಗದಿಂದ 20 ಕಿಲೋಮೀಟ್ರಾ? ಹಾಂ ಸರ್. ಅದೇ ಆಯ್ಕಲ್ಲ ಬೆಳಗಟ್ಟ? ಹಾಂ ಹಾಂ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ ಇದೆ, ಹಾಕಿರಿ ಸರ್. ಸರಿ ಸರ್, ಆಯ್ತು. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.